ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಕಾಂಗ್ರೆಸ್ ಪಾಳ್ಯಕ್ಕೆ ಸಂಬಂಧಪಟ್ಟದ್ದು. ಬಹುತೇಕರು ಅಂದುಕೊಂಡಿದ್ರು ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗಿ ಬಂದ ಬಳಿಕ ಎಲ್ಲವೂ ಕೂಡ ಮುಗಿದೋಯ್ತಾ, ಸಿಎಂ ಕುರ್ಚಿಯ ಗುದ್ದಾಟಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆಯಾ ಅಂತ. ಅಲ್ಲ, ತೆರೆಮರೆಯಲ್ಲಿ ಇನ್ನೂ ಕೂಡ ಕಸರತ್ತು ಮುಂದುವರಿತಾ ಇದೆ. ಒನ್ಸ್ ಅಗೇನ್ ದೆಹಲಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗಲಿದೆ. ಕಾರಣ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ದೆಹಲಿಗೆ ಪ್ರಯಾಣ ಮಾಡ್ತಿದ್ದಾರೆ. ಈ ಬಾರಿ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲೇಬೇಕು, ಸಿಎಂ ಕುರ್ಚಿಯ ವಿಚಾರವನ್ನ ಫೈನಲ್ ಮಾಡಿಕೊಂಡೇ ಬರಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಶಪಥ ಮಾಡ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇದೆ ಪವರ್ ಪಾಲಿಟಿಕ್ಸ್. ಸಿಎಂ ಮತ್ತು ಡಿಸಿಎಂ ನಡುವೆ ನಾಯಕತ್ವದ ಫೈಟ್ ಮುಗಿತಾನೇ ಇಲ್ಲ. ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ತಂತ್ರ ಬಿಟ್ಟು ಕೊಡದಿರಲು ಸಿದ್ದು ಪ್ರತಿತಂತ್ರವನ್ನ ಹೂಡ್ತಿದ್ದಾರೆ. ಸ್ಥಾನ ಉಳಿಸಿಕೊಳ್ಳಲೇಬೇಕು ಅಂತ ಸಿದ್ದರಾಮಯ್ಯನವರು ಸಮರ್ಥ ನಾಯಕತ್ವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರಂತೆ. ಆತ ಡಿಕೆ ಶಿವಕುಮಾರ್ ಅವರಿಂದ ಸಂಘಟನೆಯ ಜಪ. ಹೈಕಮಾಂಡ್ ಮುಂದೆ ಸಂಘಟನೆ ಮತ್ತು ಸಮರ್ಥ ಪಾಲಿಟಿಕ್ಸ್ ಕೂಡ ಆರಂಭ ಆಗಲಿದೆ. ಸುರ್ಜೇವಾಲಾ ಖರ್ಗೆ ಎದುರು ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾಗಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದಾರೆ. ಅಲ್ಲಿಗೆ ಸಿಎಂ ಕುರ್ಚಿಯ ಗುದ್ದಾಟ, ಆ ಫೈಟ್ ಮತ್ತೊಂದು ಹಂತ ತಲುಪಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಪಕ್ಷ ಸಂಘಟನೆಯ ವಿಚಾರವನ್ನ ಪ್ರಸ್ತಾಪ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನನ್ನ ನೇತೃತ್ವದಲ್ಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ನನ್ನ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿದ್ದು, ನನ್ನಿಂದಲೇ 136 ಸ್ಥಾನಗಳನ್ನ ಗಳಿಸುವುದಕ್ಕೆ ಕಾಂಗ್ರೆಸ್ ಸಹಕಾರಿಯಾಗಿದ್ದು, ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಾನೇ ಕಾರಣ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಆ ಮೂಲಕ ನಾನು ಪಕ್ಷ ಸಂಘಟನೆ ಮಾಡೋದ್ರಲ್ಲಿ, ಪಕ್ಷ ಕಟ್ಟುವಲ್ಲಿ ಸಮರ್ಥನಿದ್ದೀನಿ ಅನ್ನುವಂತಹ ವಿಚಾರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿ ಸಿಎಂ ಕುರ್ಚಿ ಯಾಕೆ ನನಗೆ ಸಿಗಬಾರದು ಅನ್ನುವಂತಹ ವಿಚಾರಗಳನ್ನ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕಿದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾರಾ? ಅಲ್ಲ, ಇಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರತಿ ತಂತ್ರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಗೆ ಸಮರ್ಥ ಪಾಲಿಟಿಕ್ಸ್. ಹಾಗಾದ್ರೆ ಸಮರ್ಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಬಹುದು ಹೈಕಮಾಂಡ್ ಮುಂದೆ, ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಬಳಿಕ, ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ, ಸಿದ್ದರಾಮಯ್ಯನವರು ಸಿಎಂ ಆದ ಬಳಿಕ ನಾವು ಸರ್ಕಾರದಿಂದ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೀವಿ. ನೋಡಿ, ಸರ್ಕಾರದ ಬೊಕ್ಕಸವನ್ನ ಸರಿದೂಗಿಸುವ ನಿಟ್ಟಿನಲ್ಲೂ ಕೂಡ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಜನಸಾಮಾನ್ಯರ ವಿಶ್ವಾಸ ಗಳಿಸುವಲ್ಲೂ ಕೂಡ ಸಮರ್ಥವಾಗಿ ಪಂಚ ಗ್ಯಾರಂಟಿಗಳನ್ನ ನಿಭಾಯಿಸಿದ್ದೀನಿ ನಾನು ಅನ್ನುವಂತಹ ವಿಚಾರಗಳನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಅಲ್ಲಿಗೆ ಸರಿಯಾದ ರೀತಿಯಲ್ಲಿ ಆಡಳಿತ ವ್ಯವಸ್ಥೆಯನ್ನ ತೆಗೆದುಕೊಂಡು ಹೋಗುವಲ್ಲಿ, ಶಾಸಕರು ಸಚಿವರಾದಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋ ನಿಟ್ಟಿನಲ್ಲಿ, ರಾಜ್ಯದಲ್ಲಿ ಉತ್ತಮ ಆಡಳಿತ ಕೊಡೋ ನಿಟ್ಟಿನಲ್ಲಿ, ನಮ್ಮ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಯ ಆಶ್ವಾಸನೆಯನ್ನ ಅನುಷ್ಠಾನಕ್ಕೆ ತರೋ ನಿಟ್ಟಿನಲ್ಲಿ, ಹಣಕಾಸುಗಳ ಸಮಸ್ಯೆಯನ್ನ ಎದುರಿಸಿಯೂ ಕೂಡ ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿದ್ದೀನಿ ನಾನು ಅನ್ನುವಂತಹ ವಿಚಾರಗಳನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಹಾಗಾದ್ರೆ ಬಹುತೇಕ ಕುತೂಹಲ ಇರೋದು ಎಲ್ಲರಿಗೂ, ಹೈಕಮಾಂಡ್ ಮಟ್ಟದಲ್ಲಿ ಹೆಂಗಪ್ಪ ಈ ಸಮರ್ಥ ಮತ್ತು ಸಂಘಟನೆಯ ವಿಚಾರಗಳು ಅಸ್ತ್ರ ಆಗಬಹುದು ಅಂತ. ಸಿದ್ದರಾಮಯ್ಯನವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಸ್ಥಾನವನ್ನ ನಾನು ಬಿಟ್ಕೊಡೋದಕ್ಕೆ ಸಿದ್ಧ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಇದನ್ನ ನಾವು ಗಮನಿಸಬೇಕಾಗುತ್ತೆ. 2 ವರ್ಷಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀನಿ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಣಕಾಸಿನ ಸಮಸ್ಯೆ ನಡುವೆ ಗ್ಯಾರಂಟಿ ಜಾರಿ ಮಾಡಿ ದೇಶಕ್ಕೆ ನಾನು ಮಾದರಿ ಹಾಕಿದ್ದೀನಿ, ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡೋ ಮಟ್ಟಿಗೆ ನಾನು ಮಾದರಿ ಹಾಕಿದ್ದೀನಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬಹುದು. ಲೋಕಸಭಾ ಚುನಾವಣೆಯಲ್ಲಿ 9 ಸ್ಥಾನ ಗೆಲ್ಲಿಸಿ ನಾನೇ ಕಳಿಸ್ಕೊಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಸಮರ್ಥವಾಗಿ ಅದನ್ನ ನಿಭಾಯಿಸಿದ್ದೀನಿ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಬಹುದು. ಈ ಕ್ಷಣಕ್ಕೂ ಕಾಂಗ್ರೆಸ್ನ 90ಕ್ಕೂ ಹೆಚ್ಚು ಜನ ಶಾಸಕರು ನನಗೆ ಬೆಂಬಲವಾಗಿ ನಿಂತಿದ್ದಾರೆ, ನಾನೇ ಸಿಎಂ ಆಗಬೇಕು ಅಂತ ಅವರೆಲ್ಲರೂ ಕೂಡ ಬಯಸ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಲಿದ್ದಾರೆ. ನನಗಿಂತಲೂ ಸಮರ್ಥ ನಾಯಕ ಇದ್ರೆ ಆ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ನಾನು ಸಿದ್ಧರಾಗಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತ. ಅಲ್ಲಿಗೆ ನೇರವಾಗಿ ಡಿಕೆ ಶಿವಕುಮಾರ್ ಅವರು ನನ್ನನ್ನ ಬಿಟ್ರೆ ಆ ಸ್ಥಾನಕ್ಕೆ ಸಮರ್ಥರಲ್ಲ, ಇದನ್ನ ಇಂಡೈರೆಕ್ಟ್ಲಿ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂತಹ ಅಂಶವನ್ನ ಗಮನಿಸಬೇಕಾಗುತ್ತೆ. ಇಫ್ ಸಪೋಸ್ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ, ನಾನ್ ಸಿಎಂ ಆಗ್ತೀನಿ ಅಂದ್ರೂ ಕೂಡ ಪರವಾಗಿಲ್ಲ, ಸಿಎಂ ಸ್ಥಾನವನ್ನ ಬಿಟ್ಕೊಡ್ತೀನಿ, ಹಾಗಾಗಿ ನನಗಿಂತ ಸಮರ್ಥ ನಾಯಕ ಯಾರಾದ್ರೂ ಇದ್ರೆ ಕೊಡೋಕ್ ಸಿದ್ಧ, ಆದ್ರೆ
ಡಿ.ಕೆ. ಶಿವಕುಮಾರ್ ಅವರಿಗೆ ಅಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಹೈಕಮಾಂಡ್ ಮಟ್ಟದಲ್ಲೇ ಪಾಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಎನ್ನುವಂತಹ ಅಂಶವನ್ನ ಕೂಡ ನಾವು ಗಮನಿಸಬೇಕು. ಅಲ್ಲಿಗೆ ಹೈಕಮಾಂಡ್ ಮಟ್ಟದಲ್ಲಿ ಸಮರ್ಥ ಮತ್ತು ಸಂಘಟನೆಯ ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಹಾಗಾದ್ರೆ ಸಂಘಟನೆಯ ಅಸ್ತ್ರವನ್ನ ಹೆಂಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದನ್ನ ಗಮನಿಸೋಣ. ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯವನ್ನ ಸುತ್ತಾಡಿ ಪಕ್ಷ ಸಂಘಟನೆ ಮಾಡಿರುವಂತಹ ಕೆಲಸವನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಬಹುದು ಅಂತ ಆರಂಭದಲ್ಲೇ ಹೇಳದ್ನಲ್ಲ, ಅವ್ರಿಗಿರುವಂತಹ ಅಸ್ತ್ರ ಅದೇ. ಕೆಪಿಸಿಸಿ ಅಧ್ಯಕ್ಷರಾಗಿ ರಾಜ್ಯದಾದ್ಯಂತ ಅತಿ ಹೆಚ್ಚಿನ ಸ್ಥಾನ ಗಳಿಸುವಲ್ಲಿ ಕಾಂಗ್ರೆಸ್ ನಾನೇ ಅದಕ್ಕೆ ಕಾರಣ ಅಂತ ಇಡಿ, ಸಿಬಿಐ, ಐಟಿಗೆ ಹೆದರದೆ ಪಕ್ಷ ಸಂಘಟನೆಯನ್ನ ನಾನ್ ಮಾಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಬಲಿಷ್ಠ ಬಿಜೆಪಿ ವಿರುದ್ಧ ಗೆಲ್ಲೋದಕ್ಕೆ ದಿನಕ್ಕೊಂದೊಂದು ರೀತಿಯ ತಂತ್ರವನ್ನ ಮಾಡ್ತಾ ಇದ್ದೀನಿ, ಪಕ್ಷವನ್ನ ಯಾವ ಕ್ಷಣಕ್ಕೂ ಟ್ರಬಲ್ ನಲ್ಲಿ ಸಿಲುಕಾಕಿಸಿಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಸಮರ್ಥವಾಗಿ ಇದನ್ನ ನಾನು ನಿಭಾಯಿಸ್ತಿದ್ದೀನಿ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಪೇಸಿಎಂ, 40% ಕಮಿಷನ್ ಇಂಥ ಅಸ್ತ್ರಗಳನ್ನ ಇಟ್ಕೊಂಡು ನಾನು ಸಮರ್ಥವಾಗಿ ಪಕ್ಷ ಸಂಘಟನೆ ಮಾಡಿದ್ದೀನಿ ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಲಿದ್ದಾರೆ. ಅವರ ಬತ್ತಳಿಕೆಯಲ್ಲಿರುವಂತಹ ಪ್ರಮುಖ ಅಸ್ತ್ರ ಅಂದ್ರೆ ಇದೆ. ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ನಿಮಗೆಲ್ಲ ನೆನಪಿರಬಹುದು, ಬೊಮ್ಮಾಯಿಯವರು ಹೋದಲ್ಲಿ ಬಂದಲ್ಲಿ ಪೇ ಸಿಎಂ ಅನ್ನುವಂತಹ ಪೋಸ್ಟರ್ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. 40% ಕಮಿಷನ್ ಅನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇತ್ತು. ಇದೆಲ್ಲವನ್ನ ಅಸ್ತ್ರ ಇಟ್ಕೊಂಡು ಅದು ನಮ್ಮ ಕಾಂಗ್ರೆಸ್ಗೆ ಯಾವ ರೀತಿ ಲಾಭ ತಂದು ಕೊಡ್ತು, ಪಕ್ಷ ಸಂಘಟನೆ ಮಾಡುವಲ್ಲಿ ನಾನು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನೋದನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅನ್ನುವಂತಹ ಅಂಶವನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಎಲ್ಲಾ ಪ್ರಮುಖ ಅಸ್ತ್ರಗಳಿಂದಲೇ ಬೂತ್ ಮಟ್ಟದಿಂದ ವಿಧಾನಸಭಾ ಮಟ್ಟದ ತನಕ ಕೂಡ ಸಂಘಟನೆ ಮಾಡೋದಕ್ಕೆ ಸಕ್ಸಸ್ ಆಗಿದೆ. ಆ ಕೆಲಸವನ್ನ ನಾನೇ ಮಾಡಿದ್ದು, ಆ ಕ್ರೆಡಿಟ್ ನನಗೇ ಸಿಗಬೇಕು ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಅವರು ವರಿಷ್ಠರಿಗೆ ಮನವರಿಕೆ ಮಾಡಲಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತಹ ಆಪ್ಷನ್ ಅದೊಂದೇ, ಹೈಕಮಾಂಡ್ ಮೇಲೆ ಒತ್ತಡ ತರಬೇಕು, ಹೈಕಮಾಂಡ್ ಮೂಲಕ ಮನವೊಲಿಸುವಂತಹ ಪ್ರಯತ್ನಗಳಾಗಬೇಕು. ಯಾಕಾಗಿ ನನಗೆ ಸಿಎಂ ಕುರ್ಚಿ ಸಿಗಬೇಕು ಅನ್ನುವಂತಹ ವಿಚಾರಗಳನ್ನ ವರಿಷ್ಠರಿಗೆ ಮನವರಿಕೆ ಮಾಡೋದು ಬಿಟ್ರೆ ಬೇರೆ ಆಪ್ಷನ್ಗಳು ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಸಂಘಟನೆಯ ಅಸ್ತ್ರವನ್ನ ಇಟ್ಕೊಂಡು ವರಿಷ್ಠರ ಮುಂದೆ ಹೋಗಲಿದ್ದಾರೆ. ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಈ ಬಾರಿ ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು. ಈ ಅಷ್ಟು ಅಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ನಾವು ಗಮನಿಸ್ತಿದೀವೋ ಇದೆಲ್ಲವನ್ನ ಕೂಡ ವರಿಷ್ಠರಿಗೆ ಮನವರಿಕೆ ಮಾಡಿ ಕೊಟ್ಟೇ ಬರಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಆಗ್ಲೇ ಹೇಳಿದೆ 136 ಸ್ಥಾನ ಕಾಂಗ್ರೆಸ್ಗೆ ಬಂದಿದೆ ಅಂದ್ರೆ ಮೋಸ್ಟ್ಲಿ ನೀವೆಲ್ಲ ಅಂದ್ಕೊಂಡಿರಬಹುದು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅಂದಾಜು ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ಕಾಂಗ್ರೆಸ್ ಸಹಕಾರಿ ಆಗಿದ್ದು ಕೂಡ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ವಿಚಾರವನ್ನ ಮತ್ತೆ ಅವರು ಮುನ್ನೆಲೆಗೆ ತರ್ತಿದ್ದಾರೆ. ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದು ಕೂಡ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ಅದು ಸಹಕಾರಿಯಾಗಿದೆ. ಆ ಕೆಲಸ ನಾನ್ ಮಾಡಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಲಿದ್ದಾರೆ ಅಂತ. ಒಟ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅದರ ಸಮರ್ಥವಾಗಿ ನಿಭಾಯಿಸಿದ್ದೀನಿ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ, ಪಕ್ಷ ಸಂಘಟನೆ ಮಾಡುವಲ್ಲಿ ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ನಾನು ನಿಭಾಯಿಸಿದ್ದೀನಿ. ಯಾಕೆ ನನಗೆ ಸಿಎಂ ಕುರ್ಚಿ ಸಿಗಬಾರದು, ಈ ಅಂಶಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ ಅಂತ. ಯಾವ್ದು ವರ್ಕೌಟ್ ಆಗುತ್ತೆ, ಯಾರ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರ ವರ್ಕೌಟ್ ಆಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ, ಅದನ್ನ ಕಾದ್ ನೋಡೋಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸದ್ಯ ಇರುವಂತಹ ಕುತೂಹಲ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸಿಎಂ ಕುರ್ಚಿಯ ಗುದ್ದಾಟ ತಕ್ಕ ಮಟ್ಟಿಗೆ ಕಡಿಮೆ ಆಯ್ತಾ ಅಂತ, ಮಾತುಗಳು ಕೇಳೋದಕ್ಕೆ ಕಡಿಮೆ ಆಯ್ತಾ ಅಂತ. ಬಟ್ ಇಲ್ಲ, ತೆರೆಮರೆಯಲ್ಲಿ ಒನ್ಸ್ ಅಗೇನ್ ಇಬ್ಬರ ನಾಯಕರಿಂದಲೂ ಕೂಡ ಕಸರತ್ತು ಮುಂದುವರಿತಾನೆ ಇದೆ. ಸೊ ಇಬ್ಬರ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಹೈಕಮಾಂಡ್ ಮಟ್ಟದಲ್ಲಿ ಅಂತ? ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಗಾದಿ ವಿಚಾರ, ಆ ಸಮಸ್ಯೆಗೆ ತೆರೆ ಎಳೆದಿವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂದ್ಕೊಂಡ್ರೆ ಅಷ್ಟು ಸುಲಭದಲ್ಲಿಲ್ಲ. ಯಾಕಂತ ಹೇಳಿದ್ರೆ 2023 ಚುನಾವಣೆಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಇಬ್ಬರು ಒಂದಾಗಿದ್ದರ ಪರಿಣಾಮವಾಗಿ ಅವತ್ತು ಯಾರು ಊಹೆ ಮಾಡದಂತ ರೀತಿಯಲ್ಲಿ 136 ಸ್ಥಾನಗಳು ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಹೀಗಾಗಿ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಂದ ಉತ್ತಮವಾದಂತಹ ಒಂದು ಸಂಘಟನೆ, ಅದೇ ರೀತಿ ಸಿದ್ದರಾಮಯ್ಯ ಅವರಿಂದ ಸಮರ್ಥ ಮತ್ತೆ ಸಾಮರ್ಥ್ಯ, ಅವರ ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಸಾಮರ್ಥ್ಯ ಇದ್ದೇ ಇದೆ, ಸಮರ್ಥ ನಾಯಕತ್ವವು ಕೂಡ ಇದ್ದೇ ಇದೆ. ಅದೇ ವಿಚಾರಗಳನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪದೇ ಪದೇ ಇಬ್ಬರು ಕೂಡ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಒಂದು, ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನ ಉಳಿಸ್ಕೊಳ್ಳುವಂತ ಒಂದು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು
ಈ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇರುವಂತದ್ದು. ಕಾರಣ ಇಷ್ಟೇ, ಈ ಹಿಂದೆ ಹಲವು ಬಾರಿ ಕೆಪಿಸಿಸಿ ಆಗಿದ್ದಾಗ ಪರಮೇಶ್ವರ್ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾವ್ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತೋ ಆ ಸಂದರ್ಭದಲ್ಲಿ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾ ಇದ್ರು, ಅವರೇ ಮುಖ್ಯಮಂತ್ರಿ ಕೂಡ ಆಗಿರುವಂತಹ ಉದಾಹರಣೆಗಳು ಬಹಳಷ್ಟಿದಾವೆ. ಆದ್ರೆ ಈ ಬಾರಿ ಆ ರೀತಿ ಆಗ್ಲಿಲ್ಲ. ಅದು 2013ರಲ್ಲಿ ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ ಸೋಲನ್ನ ಕಂಡ್ರು, ಹೀಗಾಗಿ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಅದೇ ರೀತಿ ಈ ಬಾರಿ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ರು ಕೂಡ ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಸಿದ್ದರಾಮಯ್ಯ ಅವರು ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ತಯಾರಿರ್ಲಿಲ್ಲ. ಬಹಳಷ್ಟು ಜನ ಕಾಂಗ್ರೆಸ್ ಹೈಕಮಾಂಡ್ ಒತ್ತಡವೂ ಕೂಡ ಇತ್ತು. ಆದ್ರೆ ರಾಜ್ಯದ 136 ಶಾಸಕರ ಪೈಕಿ 90ಕ್ಕೂ ಅಧಿಕ ಶಾಸಕರು ಸಿದ್ದರಾಮಯ್ಯ ಅವರ ಪರವಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿಂತರು. ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೀಗಾಗಿ 2023 ಮೇ ತಿಂಗಳಲ್ಲಿ ನಡೆದಂತಹ ಆ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯ ಅವರಿಗೆ ದೆಹಲಿಗೆ ಕರೆಸಿಕೊಂಡು ಬಳಿಕ ಹಲವು ದಿನಗಳ ಸರ್ಕಸ್ ಬಳಿಕ ಸುಮಾರು 4-5 ದಿನಗಳ ಕಾಲ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಅಗ್ಗಜಗ್ಗಾಟ ನಡೀತು. ಅದಾದ ಬಳಿಕ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಆಗ್ತಿರುವಂತ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, 2-2.5 ವರ್ಷ ಆದ ಬಳಿಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೆ, ನನಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯಗಳು ಅವತ್ತಿಂದ ಹೋಯ್ತು, ಇವತ್ತು ಇದೆ, ಮುಂದೆನೂ ಕೂಡ ಇದ್ದೇ ಇರುತ್ತೆ. ಈ ವಿಚಾರಗಳನ್ನೇ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. 2023 ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕೂ ಮೊದಲು ನನ್ನ ಮೇಲೆ ಇಡಿ, ಐಟಿ, ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಬಿಟ್ಟರು ಕೂಡ ಅದ್ಯಾವುದಕ್ಕೂ ಕೇರ್ ಮಾಡದೆ ನಾನು ರಾಜ್ಯಾದ್ಯಂತ ಪಕ್ಷವನ್ನ ಕದ್ದೆ. ಅದರ ಫಲವಾಗಿ 136 ಸ್ಥಾನಗಳು ಗೆಲ್ಲೋದಕ್ಕೆ ಕಾರಣ ಆಯ್ತು. ಹೀಗಾಗಿ ನನಗೆ ಈ ಅವಧಿಯಲ್ಲಿ ಅವಕಾಶ ಸಿಗ್ಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಹೇಳ್ತಿರೋದು ಏನಂತ ಹೇಳಿದ್ರೆ, ನಾನು 2023 ಮೇ ತಿಂಗಳಲ್ಲಿ ನಡೆದಂತಹ ಮಾತುಕತೆಯಲ್ಲಿ ಅಧಿಕಾರದ ಹಂಚಿಕೆಯ ಬಗ್ಗೆ ಮಾತುಕತೆ ನಡೆದಿಲ್ಲ, ಆದ್ರೆ ನನಗಿಂತೂ ಸಮರ್ಥರಿದ್ದಾರೆ ಅಂತ ನೀವು ತೋರಿಸಿದ್ದಾರೆ. ಇದು ಮೊನ್ನೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸುರ್ಜೇವಾಲಾ ಅವರು ಬಂದಾಗ ಇಬ್ಬರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದಂತಹ ಸಿದ್ದರಾಮಯ್ಯ ಅವರು ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ನನಗಿಂತೂ ಸಮರ್ಥ ನಾಯಕರು ಇದ್ದಾರೆ ಅಂತ ನೀವು ತೋರಿಸಿದ್ದೆ ಆದ್ರೆ ನಾನು ಆ ಸ್ಥಾನವನ್ನ ಬಿಟ್ಕೊಡ್ತೀನಿ. ಅಂದ್ರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಬಿಟ್ಕೊಡೋದಕ್ಕೆ ತಯಾರಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದೆ ಆದ್ರೆ ಈ ಸ್ಥಾನ ಬಿಟ್ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂತ ಒಂದು ಮಾತುಗಳನ್ನು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮತ್ತೆ 25ನೇ ತಾರೀಕು ಉಭಯ ನಾಯಕರು ಕೂಡ ಹೋಗ್ತಾ ಇದಾರೆ. ಆ ಸಂದರ್ಭದಲ್ಲಿ ಅವ್ರು ಏನೇ ನಿಗಮ ಮಂಡಳಿ ಪರಿಷತ್ತು ಮತ್ತೊಂದು ಮಗದೊಂದು ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರದ ನಾಯಕತ್ವದ ಬಗ್ಗೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ನನ್ನ ಸಂಘಟನೆಯಿಂದಾಗಿ 136 ಸ್ಥಾನಗಳು ಗೆಲ್ಲೋದಕ್ಕೆ ಸಾಧ್ಯವಾಯ್ತು, ಹೀಗಾಗಿ ನನಗೆ ಅವಕಾಶವನ್ನ ಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಆದ್ರೆ ಈಗ ಸಿಎಂ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಆ ಸ್ಥಾನವನ್ನ ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಆಗ್ತಾ ಇದ್ದಾರೆ. ಅದೇ ರೀತಿ ಹಲವು ವಿಚಾರಗಳನ್ನ ಈಗಾಗಲೇ ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಈ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯುವ ತರ ಕಾಣ್ತಾ ಇಲ್ಲ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.